ನೋಡಿ ಇಲ್ಲಿ ಹೀರೆಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ ಇವತ್ತು. ಹೀರೆಕಾಯಿ ಬಜ್ಜಿ ಅನ್ನಕ್ಕೂ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಮಳೆ ಬರುವಾಗ ಚಾ ಕಾಫಿ ಒಟ್ಟಿಗೆ ಅಂತೂ ತುಂಬಾ ಸೂಪರ್ ಆಗಿರುತ್ತೆ. ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೂ ಕೂಡ. ಎಲ್ಲ ಥರದ್ದು ನಾವು ಬಜ್ಜಿ ತಿಂದಿರ್ತೀವಿ. ಈ ಥರ ಹೀರೆಕಾಯಿ ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸವರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ಜನರಿಗೆ ಶೇರ್ ಮಾಡಿ. ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ನಾನಿಲ್ಲಿ ಚಿಕ್ಕದು ಎಳೆದು 2 ಹೀರೆಕಾಯಿನ ತೊಗೊಂಡಿದ್ದೇನೆ. ಇದ್ರ ಮೇಲ್ಗಡೆದು ನಾನೀಗ ಸಿಪ್ಪೆ ತಕ್ಕೋತೇನೆ. ನೋಡಿ ನೀಟಾಗಿ ಸಿಪ್ಪೆ ತೆಗಿಬೇಕಾಗತ್ತೆ. ಸಿಪ್ಪೆ ಒಂದು ಸ್ವಲ್ಪ ಇರಬಾರ್ದು. ಆದಷ್ಟು ಎಳೆ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬೆಳೆದಿರೋ ಅಂಥದ್ದಾದರೆ ಒಳಗಡೆ ಬೀಜ ಇರುತ್ತಲ್ಲ, ಬಜ್ಜಿ ಚೆನ್ನಾಗಿ ಬರಲ್ಲ, ತಿನ್ಲಿಕ್ಕೂ ಟೇಸ್ಟ್ ಆಗಿರಲ್ಲ ಫ್ರೆಂಡ್ಸ. ಇಲ್ಲಿ ನೋಡಿ ಈಗ ನನಗೆ ಯಾವ ಥರದ ಪೀಸ್ ಬೇಕಲ್ಲ ಅಷ್ಟು ನಾನಿಲ್ಲಿ ಪೀಸ್ಗಳನ್ನಾಗಿ ಮಾಡ್ಕೋತಾ ಇದ್ದೀನಿ. ನೋಡಿ ಪೀಸ್ಗಳು ಚಿಕ್ಕದು ಪೀಸನ್ನು ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಚಿಕ್ಕ ಪೀಸ್ ಇರಬೇಕು, ಒಳಗಡೆ ಬೀಜ ಇರಬಾರ್ದು. ತುಂಬ ಚೆನ್ನಾಗಿರುತ್ತೆ. ಬೀಜ ಇದ್ರೆ ಉಂಟಲ್ಲ ಚೆನ್ನಾಗಿರಲ್ಲ. ನೋಡಿ ಈ ಥರ ನಾನು ಈಗ 2 ಹೀರೆಕಾಯಿನ ಕಟ್ ಮಾಡಿ ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೋತೇನೆ. ಈಗ ಇಲ್ಲೊಂದು ಚಿಕ್ಕ ಬೌಲ್ ತೊಗೊಂಡಿದ್ದೇನೆ. ಅದಕ್ಕೆ ದೊಡ್ಡ ಸ್ಪೂನಿಂದ ಒಂದು 2 ಸ್ಪೂನ್ನಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಲ್ಲಿ ಪೌಡರ್. ನಾನಿಲ್ಲಿ ಬಳಸ್ತಾ ಇರೋದು ಕಾಶ್ಮೀರಿ ಚಿಲ್ಲಿ ಪೌಡರ್. ಇದು ಖಾರ ಇರುವುದಿಲ್ಲ, ಕಲರ್ ಚೆನ್ನಾಗಿರುತ್ತೆ. ಅದಕ್ಕಾಗಿ ನೋಡಿ ಇದು 3 ಹೀರೆಕಾಯಿ, ಒಂದು ಎಣ್ಣೆ, 5 ಪದಾರ್ಥ ಇದ್ದರೆ ಬಜ್ಜಿ ರೆಡಿ ಆಗುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದ್ಸತಿ ಎಲ್ಲ ಮಿಕ್ಸ್ ಮಾಡ್ಕೊಂಡೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಕಲಸ್ಕೊತಾ ಇದ್ದೀನಿ. ನೋಡಿ ಸ್ವಲ್ಪ ನೀರು ಹಾಕಿ ಕಲಸ್ಕೊಳ್ಳಿ. ಸಡನ್ಲಿ ಜಾಸ್ತಿ ನೀರು ಹಾಕಿ ಏನಾದರೂ ಕಲಿಸ್ಬಿಟ್ರೆ ಏನಾಗುತ್ತೆ, ನೀರು ಹಾಕಿಬಿಟ್ರೆ ಮತ್ತೆ ಜಾಸ್ತಿ ಹಿಟ್ಟು ಹಾಕೋಬೇಕಾಗುತ್ತೆ. ಅವಾಗ ನಮಗೆ ಹಿಟ್ಟು ಜಾಸ್ತಿ ಆಗಿಬಿಟ್ರೆ ಕಷ್ಟ. ನೋಡಿ ಈ ಥರ ಒಂದ್ಸತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಕಲರ್ ನೋಡಿ ಯಾವ ಥರ ಕೊಡ್ತಾ ಇದೆ. ಇಲ್ಲಿ ಹಿಟ್ಟು ಕಲಸುವಾಗಲೇ ನಾನು ಎಣ್ಣೆ ಕೂಡ ಕಾಯ್ಲಿಕ್ಕಿಟ್ಟಿದ್ದೆ. ಎಣ್ಣೆ ಕೂಡ ಕಾದಿದೆ. ನಾನು ಸ್ವಲ್ಪ ಹೀರೆಕಾಯಿ ಪೀಸನ್ನು ಅದರಲ್ಲೇ ಸೈಡ್ ಇಟ್ಕೊಂಡು ನೋಡಿ ಒಂದೊಂದೇ ಈ ಥರ ಹಾಕ್ತೇನೆ. ಸ್ವಲ್ಪ ನೀವು ಹಾಕುವಾಗ ಅದು ಹಿಟ್ಟು ಬೀಳ್ತಾ ಇರುತ್ತೆ, ಅವಾಗ ಅದಕ್ಕೆ ಸವರ್ಕೊಂಡು ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಮಾಡ್ತೀವಿ ನೋಡಿ ಆ ಥರ. ಎಣ್ಣೆ ಎಷ್ಟು ಹಿಡಿಯುತ್ತೋ ನಿಮಗೆ ಅಷ್ಟನ್ನು ನೀವು ಇದರಲ್ಲಿ ಹಾಕ್ಕೊಳ್ಳಿ. ನೋಡಿ ನಾವು ಒಂದೊಂದೇ ಹಾಕುವಷ್ಟರಲ್ಲಿ ಒಂದೊಂದು ಉಬ್ಬಿ ಬಿಟ್ಟಿದ್ದಾವೆ. ಅವನನ್ನು ನಾನು ತಿರುಗಿಸ್ತಾ ಇದ್ದೀನಿ. ನೋಡಿ ಎಲ್ಲೂ ಅಂಟಿಲ್ಲ, ಏನೂ ಇಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಅಷ್ಟೇ. ಹೀರೆಕಾಯಿ ಬಜ್ಜಿ ಟೇಸ್ಟ್ ಇರುತ್ತಾ ಅಂತ ಕೇಳ್ಬೋದು ನೀವು. ಸೂಪರಾಗಿರುತ್ತೆ. ಹೀರೆಕಾಯಿ ತುಂಬ ದಪ್ಪದವಾಗಿ ಕಟ್ ಮಾಡಲಿಕ್ಕೆ ಹೋಗಬೇಡಿ, ತಿಳುವಾಗಿ ಕಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಇದು 2 ಸೈಡ್ ನಾವು ಇಲ್ಲಿ ಚೆನ್ನಾಗಿ ಕರ್ಕೋಬೇಕಾಗತ್ತೆ. ಸೋಡಾ ಪುಡಿದು ಏನೂ ಹಾಕಿಲ್ಲ, ಆದರೂ ಚೆನ್ನಾಗಿ ಉಬ್ಬಿದೆ ನೋಡಿ ಎಷ್ಟು ಚೆನ್ನಾಗಿ. ಮತ್ತು ಬೇಗ ಕೂಡ ಇದು ಕರಿಯುತ್ತೆ ನಮಗೆ. ತುಂಬ ಲೇಟ್ ಅಂತೂ ಆಗಲ್ಲ, ಬೇಗನೆ ಆಗುತ್ತೆ. ನಾವೊಂದು 5 ರಿಂದ 6 ನಿಮಿಷದೊಳಗಡೆ ನಾವು ಇದನ್ನು ಮಾಡ್ಬೋದು ಬಜ್ಜಿ. ಸೂಪರ್ ಆಗೈತೆ. ಸಾಯಂಕಾಲ ಚಹಾ ಕಾಫಿ ಒಟ್ಟಿಗೆ ಸೂಪರ್ ಆಗಿರುತ್ತೆ. ಅನ್ನ ತಿನ್ನುವಾಗ ಕೂಡ ಸೈಡ್ ಡಿಶ್ ಆಗಿನೂ ಚೆನ್ನಾಗಿರುತ್ತೆ. ಸಾಯಂಕಾಲ ಯಾರಾದರೂ ನೆಂಟರು ಬಂದರೆ ದಿಢೀರ್ನೆ ಈ ಥರ ಹೀರೆಕಾಯಿ ಇದ್ದರೆ ಮಾಡಿ ಕೊಡ್ಬೋದು ಚಹಾ ಕಾಫಿ ಒಟ್ಟಿಗೆ. ಈ ಥರ ನಾವು ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ಖುಷಿಪಟ್ಟು ತಿಂತಾರೆ ಫ್ರೆಂಡ್ಸ. ಒಂದೇ ಥರ ನಾವು ಬಜ್ಜಿ ಮಾಡ್ಕೊಂಡು ತಿಂದ್ರೂ ಬೋರ್ ಆಗುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂದಿದೆ ಹೀರೆಕಾಯಿ ಬಜ್ಜಿ ಅಂಥೇಳಿ ಕಮೆಂಟ್ ಮಾಡಿ ಪ್ಲೀಸ್. ಆದಷ್ಟು ಜನರಿಗೆ ಶೇರ್ ಮಾಡಿ ಫ್ರೆಂಡ್ಸ. ನೋಡಿ ಎಷ್ಟು ಚೆನ್ನಾಗಿದೆ. ನಾನಿಲ್ಲಿ ನಿಮಗೆ ಒಂದು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಒಳಗಡೆ ಹೀರೆಕಾಯಿ ನೋಡಿ ಯಾವ ಥರ ಬೆಂದಿದೆ. ಸುಡ್ತಾ ಇತ್ತು ನನಗೆ ಕೈಯಲ್ಲಿ ಹಿಡಿಲಿಕ್ಕೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಒಳಗಡೆ ಕೂಡ ಹಿಟ್ಟು ಯಾವ ಥರ ಉಬ್ಬಿದೆ. ನಾನು ಇಲ್ಲಿ ಸೋಡಾ ಪುಡಿ ಆಗಲಿ ಏನನ್ನೂ ಬಳಸಿಲ್ಲ. ತುಂಬ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ.